ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಭಾದ್ರಪದ ಬಹುಳ ಚತುರ್ಥಿ ಅತ್ಯಂತ ಶ್ರೇಷ್ಠವಾದ ಸಂಕಷ್ಟಹರ ಚತುರ್ಥಿ. ಮಂದವಾಸರ ಶನಿವಾರ. ಇಂತಹ ಶ್ರೇಷ್ಠವಾದ ಭಾದ್ರಪದ ಮಾಸದ ಮುಸ್ಸಂಜೆಯಲ್ಲಿ ಸಂಕಷ್ಟಹರ ಚತುರ್ಥಿ ಸಂಜೆಯಲ್ಲಿ ಶ್ರೀ ಗಣೇಶ ಪಂಚರತ್ನಂ ಇದರ ಪಾರಾಯಣವನ್ನು ಮಾಡುತ್ತೇವೆ. ತಾವು ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಗಣೇಶ ಪಂಚರತ್ನಂ. ಮುದಕರತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನ ತೀರ್ಥರತಿಭೀಕರಂ ನವೋದಿತಾರ್ಕಭಾಸ್ವರಂ ನಮಃ ಸುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ಧರೆ ತರೋದರಂ ವರಂ ವರೆ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ मनस्करं नमस्कृतां नमस्करोमि भास्वरं अकिञ्चनार्तिमार्जनं चिरन्तनोक्तिभाजनम् पुरारि पूर्वनन्दनं सुरारि गर्वचर्वणं प्रपञ्चनाशभीषणं धनञ्जयाधिभूषणं कपोलदानवारणं भजे पुराणवारणं नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय क्रन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं महागणेश पञ्चरत्न
समादरेण योऽन्वहं प्रजल्पति प्रभातके हृदि स्मरन् गणेश्वरम् अरोगताम् अदोषताम् सुसाहितीं सुपुत्रतां समाहितायुरष्टभूतिमभ्युपैति सोचिरात् अभ्युपैति सोचिरात् अभ्युपैति सोचिरात्। श्री वरसिद्धि विनायक स्वामी की जय। ಸಂಕಷ್ಟಹರ ಗಣಪತಿ ವ್ರತ ಇಂತಹ ಶ್ರೇಷ್ಠವಾದ ಮುಸ್ಸಂಜೆಯಲ್ಲಿ ಒಂದು ಗಣಪತಿಯ ಭಜನೆಯನ್ನು ಮಾಡೋಣ. ಭಜನೆಯನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಒಂದು ಸುಂದರವಾದ ಕನ್ನಡ ಭಾಷೆಯ ಗಣೇಶ ಭಜನೆ ತಾವೆಲ್ಲರೂ ಕೂಡ ಪುನರಾವರ್ತಿಸಬಹುದು. ಪಾರ್ವತಿ ವರಸುತ ಗಜಾನನ ಪಾರ್ವತಿ ವರಸುತ ಗಜಾನನ ಪಾಲಿಸು ಎನ್ನನು ಗಜಾನನ. ಪಾಲಿಸು ಎನ್ನನು ಗಜಾನನ. ಪಾರ್ವತಿ ವರಸುತ ಗಜಾನನ. ಪಾಶಾಂಕುಶಧರ ಪಾಪ ವಿಮೋಚನ. ಪಾಶಾಂಕುಶಧರ ಪಾಪ ವಿಮೋಚನ. ರಕ್ಷಿಸು ಎನ್ನನು ಗಜಾನನ. ಪಾರ್ವತಿ ವರಸುತ ಗಜಾನನ. ಲಂಬೋದರನೆ ನಂಬಿದೆ ನಿನ್ನನು. ಲಂಬೋದರನೆ ನಂಬಿದೆ ನಿನ್ನನು. ಬೆಂಬಿಡಬೇಡವೋ ಗಜಾನನ. ಪಾರ್ವತಿ ವರಸುತ ಗಜಾನನ.
ವರರಂಗ ವಿಠಲನ ಸ್ಮರಣೆಯ ಮಾಡುವೆ. ವರರಂಗ ವಿಠಲನ ಸ್ಮರಣೆಯ ಮಾಡುವೆ. ಕೈ ಬಿಡಬೇಡವೋ ಗಜಾನನ, ಪಾರ್ವತಿ ವರಸುತ ಗಜಾನನ. ಪಾಲಿಸು ಎನ್ನನು ಗಜಾನನ, ಪಾರ್ವತಿ ವರಸುತ ಗಜಾನನ. ಪಾರ್ವತಿ ವರಸುತ ಗಜಾನನ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ಕೀ ಜಯ. ಶ್ರೀ ಸಂಕಷ್ಟಹರ ಗಣಪತಿ ಸ್ವಾಮಿ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕಿ जय. हर हर नमः पार्वती पतये. हर हर महादेव शंभो. ಶ್ರೀಮದ್ ಭಗವದ್ಗೀತೆಯ ಪಾರಾಯಣ 11ನೇ ಅಧ್ಯಾಯ, ಶ್ಲೋಕದ ಸಂಖ್ಯೆ 38. 38ನೆಯ ಶ್ಲೋಕದಿಂದ ಆರಂಭ. ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 38ನೆಯ ಶ್ಲೋಕದಿಂದ ಪಾರಾಯಣವನ್ನು ಆರಂಭಿಸೋಣ. ಒಟ್ಟಿಗೆ 47ನೆಯ ಶ್ಲೋಕದವರೆಗೆ, 38ರಿಂದ 47. ಸಿದ್ಧರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಪ್ರಾರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ತ್ವಮಾದಿದೇವಃ ಪುರುಷಃ ಪುರಾಣಃ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ತ್ವಯಾ ತತಂ ವಿಶ್ವಮನಂತರೂಪ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ. ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಃ ಪುರಸ್ತಾದಥ ಪೃಷ್ಠತಸ್ತೆ. ನಮೋऽस्तु ते ಸರ್ವತ ಏವ ಸರ್ವ. ಅನಂತವೀರ್ಯಾಮಿತವಿಕ್ರಮಸ್ತ್ವಂ. ಸರ್ವಂ ಸಮಾಪ್ನೋಷಿ ತತೋऽಸಿ ಸರ್ವಃ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ. ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅಜಾನತಾ ಮಹಿಮಾನಂ ತವೇದಂ. ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ. ವಿಹಾರಶಯ್ಯಾಸನ ಭೋಜನೇಷು. ಏಕೋऽಥವಾಪ್ಯಚ್ಯುತ ತತ್ಸಮಕ್ಷಂ. ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಃ.
ಪ್ರಮೇಯಂ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋऽಸ್ತ್ಯಭ್ಯದಿಹಃ ಕುತೋऽನ್ಯಃ ಲೋಕತ್ರಯೇऽಪ್ಯಪ್ರತಿಮಪ್ರಭಾವ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಶ್ರೀಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ಓಂ ಶಾಂತಿ 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 ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಏಕಾದಶೋಧ್ಯಾಯದ ಅಂತಿಮ ಭಾಗದ ಶ್ಲೋಕಗಳನ್ನು ವಿಚಾರ ಮಾಡ್ತಾ ಇದ್ದೇವೆ. ಈಗಾಗಲೇ ವಿಶ್ವರೂಪ ದರ್ಶನವನ್ನು ದರ್ಶಿಸಿಯಾಗಿದೆ. ಅರ್ಜುನ ರೋಮಾಂಚಿತನಾಗಿದ್ದಾನೆ, ಹರ್ಷಚಿತ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಭಯಗ್ರಸ್ತನೂ ಕೂಡ ಆಗಿದ್ದಾನೆ. ವಿಚಾರ ಮಾಡಿ, ಎಲ್ಲ ಭಾವನೆಗಳು ಒಮ್ಮೆಲೆ ಅರ್ಜುನನಲ್ಲಿ ಉಕ್ಕಿ ಹರಿಯುತ್ತಿವೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಆ ಒಂದು ಪರಮಾದ್ಭುತವಾದಂತಹ ವಿಶ್ವರೂಪವನ್ನು ದರ್ಶಿಸಿದಾಗ ಯಾರಿಗೇ ಆಗಲಿ ಒಮ್ಮೆ ಭ್ರಮೆಯುಂಟಾಗುವುದು. ನಾನು ನೋಡುತ್ತಿರುವುದು ಸತ್ಯವೋ ಮಿಥ್ಯವೋ ಕನಸೋ ನನಸೋ ಆಶ್ಚರ್ಯವಾಗುವುದು. ಯಾಕೆ? ಎಂದೂ ನೋಡಿರದ ದರ್ಶನ ಅದು, ಕಲ್ಪನೆಗೂ ಮೀರಿದ್ದು. ಹೌದಲ್ಲ? ಈ ವಿಶ್ವರೂಪವನ್ನು ಕೃಷ್ಣನು ಬಾಲಕನಿರುವಾಗಲೇ ಒಮ್ಮೆ ತೋರಿಸಿದ್ದನು. ಯಾರಿಗೆ ಹೇಳಿ? ತನ್ನ ಸಾಕು ತಾಯಿ ಯಶೋದೆಗೆ. ಹೌದಲ್ಲ? ಎಲ್ಲ ಬಾಲಕರು ತಾಯಿ ಯಶೋದೆಗೆ ದೂರನ್ನ ಸಲ್ಲಿಸ್ತಾರೆ, ಕಂಪ್ಲೇಂಟ್. ಯಾರ ಮೇಲೆ? ಕೃಷ್ಣನ ಮೇಲೆ. ಯಾವ ಕೃಷ್ಣ? ಬಾಲಕೃಷ್ಣ. ಏನದು ದೂರು? ವಾಟ್ ಈಸ್ ದಟ್ ಕಂಪ್ಲೇಂಟ್? ಅಮ್ಮ ನೋಡಮ್ಮ, ಕೃಷ್ಣ ಮಣ್ಣು ತಿಂತಾ ಇದ್ದಾನೆ. ಮಣ್ಣು ರುಚಿ ರುಚಿಯಾಗಿದೆ, ಮಣ್ಣು ತಿಂತಾ ಇದ್ದಾನೆ. ಹೌದಾ? ನೋಡ್ತೇನೆ. ಏನೋ ಕೃಷ್ಣ, ಮಣ್ಣು ತಿಂದ್ಯೇನೋ? ಇಲ್ಲಮ್ಮ, ತಿಂದಿಲ್ಲ ಮಣ್ಣು. ನಾನು ಬೆಣ್ಣೆ ತಿಂತೀನಿ, ಮಣ್ಣು ತಿನ್ನಲ್ಲ. ಎಲ್ಲಿ ಬಾಯಿ ತೆಗಿ. ಇಲ್ಲಮ್ಮ, ನಾನು ಮಣ್ಣು ತಿಂದಿಲ್ಲಮ್ಮ.
ಆಗ್ಲೇ ಬಾಯಿ ತೆಗಿ, ಬಾಯಿ ತೆಗಿಬೇಕಮ್ಮ. ಆಗ್ಲಿ ನೋಡು, ಬಾಯಿ ತೆರೆದಾಗ ಯಶೋದೆ ಏನ್ ನೋಡಿದ್ದು? ಸಂಪೂರ್ಣ ಸೂರ್ಯಮಂಡಲ ವಿಶ್ವರೂಪ ದರ್ಶನ. ವಿಚಾರ ಮಾಡಿ, ಎಲ್ಲಾ ಗ್ರಹಗಳನ್ನು ನೋಡ್ತಾ ಇದ್ದಾಳೆ ಆ ತಾಯಿ. ಏನಿದು ಈ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡ? ಆಗ ಏನಾಯ್ತು ಹೇಳಿ ಯಶೋದೆಗೆ? ಆಕೆ ಮೂರ್ಛೆ ಹೋದಳು. ಹೌದಲ್ಲ? ನಾವೆಲ್ಲರೂ ಕೂಡ ಭಾಗವತವನ್ನು ಅಧ್ಯಯನ ಮಾಡಿದ್ದೇವೆ. ಶ್ರೀಮದ್ ಭಾಗವತ ಮಹಾಪುರಾಣ. ಎಂತಹ ವರ್ಣನೆ! ಅದರಲ್ಲೂ ಏಕಾದಶ ಸ್ಕಂದ, ಅದರಲ್ಲೂ ಕೂಡ ನೋಡಿ 11ನೇ ಅಧ್ಯಾಯ ಶ್ರೀಮದ್ ಭಾಗವತದಲ್ಲಿ, ಕ್ಷಮಿಸಿ 10ನೇ ಅಧ್ಯಾಯ ದಶಮ ಸ್ಕಂದ, ಸಂಪೂರ್ಣ ಕೃಷ್ಣ ಲೀಲೆಗಳ ವರ್ಣನೆ. ಹೌದಲ್ಲ? ಬಾಲಕೃಷ್ಣನ ಆ ಒಂದು ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡವನ್ನು ನೋಡಬೇಕಾದ್ರೆ ಮನಸ್ಸಿಗೆ ಭ್ರಮೆಯುಂಟಾಗುವುದು. ಅದರಲ್ಲೂ ನಾವು ಸಾಧಕರು ನಮ್ಮ ಆಂತರ್ಯದಲ್ಲಿ ಸಂಪೂರ್ಣ ಸೂರ್ಯ ಮಂಡಲವನ್ನು ಗಮನಿಸಬೇಕಾದರೆ ಆ ಮನಸ್ಸು ಎಷ್ಟು ಪರಿಶುದ್ಧಿಯಾಗಿರಬೇಕು. ನೀವು ಆ ಜಗತ್ತನ್ನು ನೋಡ್ಬೇಕಾದ್ರೆ ಈ ಜಗತ್ತನ್ನು ಮರಿಬೇಕು. ಹೌದಲ್ಲ? ಹೇಗೆ ಹೇಗೆಂದ್ರೆ, ಕನಸನ್ನ ಕಾಣ್ತೇವೆ ನಾವು, ಕನಸಿನ ಲೋಕವನ್ನ ಕಟ್ಕೊಳ್ತೇವೆ, ಸ್ವಪ್ನ ಲೋಕ. ಆ ಸ್ವಪ್ನ ಲೋಕದಲ್ಲಿ ನೀವು ಇರುವುದಾದರೆ ಈ ಜಾಗ್ರದ ಅವಸ್ಥೆಯ ಲೋಕವನ್ನು ಮರೆಯಬೇಕಾಗುವುದು. ಯಾವುದಾದ್ರೂ ಒಂದನ್ನು ನೋಡಬಹುದು ನೀವು. ಕನಸನ್ನು ನೋಡಬೇಕು, ಇಲ್ಲ ಎಚ್ಚರವಾಗಿರುವಂತಹ ಜಾಗ್ರದ ಅವಸ್ಥೆಯನ್ನು, ಅಲ್ಲಿ ನಡೆಯುವಂತಹ ಇಂದ್ರಿಯಗಳ ವ್ಯಾಪಾರವನ್ನು ಗಮನಿಸಬೇಕು. ಎರಡರಲ್ಲಿ ಒಂದು. ಎರಡೆರಡು ಒಟ್ಟೊಟ್ಟಿಗೆ ಆಗುವುದಿಲ್ಲ ನೋಡಿ. ಹೌದಲ್ಲ? ಆದ್ದರಿಂದ ಅರ್ಜುನನ ಮನಸ್ಸಿನಲ್ಲಿ ಹರ್ಷ, ರೋಮಾಂಚನ, ಭಯ, ಹೆದರಿಕೆ ಎಲ್ಲವೂ ಒಟ್ಟಿಗೆ ಆಗ್ತಾ ಇದೆ. ಆದ್ದರಿಂದ ಭಗವಂತ ಅವನ ಒಂದು ಅನಿಸಿಕೆಯನ್ನು ಹೇಳಿದ್ದು, ಹೇ ಅರ್ಜುನ, ನನ್ನ ಯೋಗ ಶಕ್ತಿಯಿಂದ, ಆ ಒಂದು ಪ್ರಭಾವದಿಂದ ನಿನಗೆ ಈ ಅನಾದಿಯು ಅನಂತವೂ ತೇಜೋಮಯವೂ ಆದ ಈ ವಿಶ್ವರೂಪವನ್ನು ನಿನಗೆ ದರ್ಶಿಸಲಾಯಿತು. ಇಲ್ಲದಿದ್ರೆ ಸಾಧ್ಯ ಇಲ್ಲ ಇದು. ಆದ್ರಿಂದ ನಿನ್ನ ವಿನಃ ಈ ಮೊದಲು ಯಾರೂ ಕೂಡ ಇದನ್ನು ನೋಡಿರಲಿಲ್ಲ. ಹೌದಲ್ಲ? ವಿಚಾರ ಮಾಡಿ. ಇಂತಹ ಒಂದು ವೈಭವಯುತವಾಗಿ ಪ್ರತಿಯೊಂದನ್ನು ಕೂಡ ದರ್ಶಿಸುವಂತಹ ಸೌಭಾಗ್ಯ ಅರ್ಜುನನದು. ಆದ್ರಿಂದ ಭಗವಂತ ಅತ್ಯಂತ ಪ್ರೀತಿಯಿಂದ ಅನುಗ್ರಹಪೂರ್ವಕವಾಗಿ ಹೊಗಳ್ತಾ ಇದ್ದಾನೆ, ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಆಚಾರ್ಯ ಶಂಕರರು ಅವತರಣಿಕಾ ಭಾಷ್ಯದಲ್ಲಿ ಬರೀತಾರೆ, ಈ ಮುಂದಿನ ಶ್ಲೋಕದ ಪೀಠಿಕೆಯಾಗಿ ಹೇಳ್ತಾರೆ ನೋಡಿ. 48ನೆಯ ಶ್ಲೋಕದ ಪೀಠಿಕೆಯಾಗಿ ಆಚಾರ್ಯ ಶಂಕರರು ಹೇಳ್ತಾರೆ, ಆತ್ಮನೋ ಮಮ ರೂಪದರ್ಶನೇನ ಕೃತಾರ್ಥ ಏವ ತ್ವಂ ಸಂವೃತ್ತ ಇತಿ ತತ್ ಸ್ತೌತಿ. ಏನ್ ಹೇಳ್ತಾ ಇದ್ದಾರೆ? ಪರಮಾತ್ಮನಾದ ನನ್ನ ರೂಪವನ್ನು ಕಂಡದ್ದರಿಂದ ನೀನು ಕೃತಾರ್ಥನೇ ಆಗಿರುವೆ, ಕೃತಕೃತ್ಯನಾಗಿರುವೆ ಎಂದು ಈಗ ಆ ಒಂದು ದರ್ಶನದ ಸೌಭಾಗ್ಯವನ್ನು ಹೊಗಳ್ತಾ ಇದ್ದಾನೆ ಪರಮಾತ್ಮ. ನೋಡೋಣ, 48ನೆಯ ಶ್ಲೋಕ 2 ಬಾರಿ ಪಾರಾಯಣ ಒಟ್ಟಿ. ನ ವೇದ ಯಜ್ಞಾಧ್ಯಯನೈರ್ನದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಎಷ್ಟು ಚಂದ ಇದೆ ಅಲ್ಲ? ಮತ್ತೊಮ್ಮೆ ಹೇಳುವ. ನ ವೇದ ಯಜ್ಞಾಧ್ಯಯನ, ಕ್ಷಮಿಸಿ, ನ ವೇದ ಯಜ್ಞಾಧ್ಯಯನೈರ್ನಧಾನೈಃ
ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಎಷ್ಟು ಚಂದ ರೀತಿಯಲ್ಲಿ ಭಗವಂತ ಹೊಗಳ್ತಾ ಇದ್ದ ನೋಡಿ. ಹೇ ಕುರುಪ್ರವೀರ, ಹೇ ಅರ್ಜುನ, ನೃಲೋಕೆ, ಕ್ಷಮಿಸಿ, ಮೊದಲು ಪದಚ್ಛೇದ ಮಾಡಿಬಿಡೋಣ. ನ ವೇದಯಜ್ಞ ಅಧ್ಯಯನೈ ನ ದಾನೈ ನ ಚ ಕ್ರಿಯಾಭಿ ನ ತಪೋಭಿ ಉಗ್ರೈ ಏವಂ ರೂಪಃ ಶಕ್ಯಃ ಅಹಂ ನೃಲೋಕೆ ದ್ರಷ್ಟುಂ ತ್ವತ್ ಅನ್ಯೇನ ಕುರು ಪ್ರವೀರ. ಹೇ ಕುರುಪ್ರವೀರ, ಹೇ ಅರ್ಜುನ, ನೃಲೋಕೆ, ಮನುಷ್ಯ ಲೋಕದಲ್ಲಿ, ನರಲೋಕದಲ್ಲಿ, ಏವಂ ರೂಪ, ಈ ಪ್ರಕಾರದ ವಿಶ್ವರೂಪವುಳ್ಳ ಅಹಂ, ನನ್ನನ್ನು, ನ ವೇದ, ವೇದ ಮತ್ತು ಯಜ್ಞ ಅಧ್ಯಯನೈ, ವೇದ ಮತ್ತು ಯಜ್ಞಗಳ ಅಧ್ಯಯನದಿಂದ ನೋಡಲಾಗುವುದಿಲ್ಲ. ನ ದಾನೈ, ದಾನದಿಂದಲೂ ಆ ಪುಣ್ಯದ ಕರ್ಮ ಫಲದಿಂದಲೂ ನೋಡಲು ಸಾಧ್ಯ ಇಲ್ಲ. ನ ಕ್ರಿಯಾಭಿ, ಕ್ರಿಯೆಗಳಿಂದ ಸಾಧ್ಯವಿಲ್ಲ. ಚ ಮತ್ತು ಉಗ್ರೈ ತಪೋಭಿ, ಉಗ್ರವಾದ ತಪಸ್ಸುಗಳಿಂದಾಗಲಿ, ತ್ವತ್ ಅನ್ಯೇನ, ನೀನಲ್ಲದೆ ಉಳಿದವರ ಮೂಲಕ, ದ್ರಷ್ಟುಂ ನ ಶಕ್ಯ, ನೋಡಲು ಶಕ್ಯನಲ್ಲ. ತಾತ್ಪರ್ಯ ನೋಡಿಕೊಳ್ಳಿ. ಎಲೈ ಅರ್ಜುನನೇ, ಮನುಷ್ಯ ಲೋಕದಲ್ಲಿ ಇಂತಹ ವಿಶ್ವರೂಪವುಳ್ಳ ನನ್ನನ್ನು ನೀನಲ್ಲದೆ ವೇದ ಅಧ್ಯಯನದಿಂದಾಗಲಿ, ಯಜ್ಞಗಳಿಂದಾಗಲಿ, ದಾನದಿಂದಾಗಲಿ, ವೈದಿಕ ಕರ್ಮಗಳಿಂದಾಗಲಿ, ಉಗ್ರವಾದ ತಪಸ್ಸಿನಿಂದಾಗಲಿ ಬೇರೆ ಯಾರೂ ನೋಡಲು ಶಕ್ಯವಿಲ್ಲ. ನೋಡಿ, ಯಾಕೆಂದ್ರೆ ಅರ್ಜುನ ಕೇಳಿಕೊಂಡ, ಹೇ ಭಗವನ್, ನಿನ್ನ ಶಾಂತ ರೂಪವನ್ನು ತೋರಿಸು, ನಿನ್ನ ಹಿಂದಿನ ರೂಪ ಚತುರ್ಭುಜಧಾರಿಯಾಗಿರುವಂತಹ ವಿಷ್ಣುವಿನ ರೂಪವನ್ನೇ ತೋರಿಸು, ಕೃಷ್ಣನಾಗಿ ನನ್ನ ಮುಂದೆ ಹೇಗಿದ್ದೀಯೋ ಅದೇ ರೀತಿಯಲ್ಲಿ ನೀನು ಕಾಣುವಂತವನಾಗು, ಹೆದರಿಕೆ ಉಂಟಾಗ್ತಾ ಇದೆ ನನಗೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಇಂತಹ ದರ್ಶನ ಎಲ್ಲರಿಗೂ ಸಾಧ್ಯ ಇಲ್ಲಪ್ಪ. ಯಾರ್ಯಾರೋ ಏನೇನೋ ಉಪಾಸನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ದಾನವನ್ನ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ವ್ರತಗಳನ್ನ ಮಾಡ್ತಾರೆ, ಎಷ್ಟೆಷ್ಟೋ ಪೂಜೆ, ಹೋಮ, ಹವನ, ಯಾಗ, ಯಜ್ಞಗಳನ್ನ ಮಾಡ್ತಾರೆ. ಇಂತಹ ದರ್ಶನ ಅವೆಲ್ಲವನ್ನು ಕೂಡ ಮಾಡಿದರೂ ಕೂಡ ಇಂತಹ ದರ್ಶನ ಸಾಧ್ಯವಿಲ್ಲ. ಅಂದ್ರೆ ಎಷ್ಟು ಅಪರೂಪ ನೋಡಿ ಇದು. ಈ ರೀತಿಯಾದಂತಹ ದರ್ಶನ ಮಾಡಲು ನೋಡುವ ಆಚಾರ್ಯ ಶಂಕರರ ಭಾಷ್ಯ 48ನೆಯ ಶ್ಲೋಕಕ್ಕೆ ಪರಮಾತ್ಮ ಹೊಗಳ್ತಾ ಇದ್ದಾನೆ ಈ ಒಂದು ಅರ್ಜುನನ ವಿಶ್ವರೂಪ ದರ್ಶನವನ್ನು. ನ ವೇದ ಯಜ್ಞ ಅಧ್ಯಯನೈ ಚತುರ್ನಾಪಿ ವೇದಾನಾಂ ಅಧ್ಯಯನೈ ಯಥಾವತ್ ಯಜ್ಞಾಧ್ಯಯನೈಶ್ಚ ವೇದಾಧ್ಯಯನೈರೇವ ಯಜ್ಞಾಧ್ಯಯನಸ್ಯ ಸಿದ್ಧತ್ವಾತ್ ಪೃಥಕ್ ಯಜ್ಞಾಧ್ಯಯನ ಗ್ರಹಣಂ ಯಜ್ಞ ವಿಜ್ಞಾನ ಉಪಲಕ್ಷಣಾರ್ಥಂ ತಥಾ ನ ದಾನೈಃ ತುಲಾ ಪುರುಷಾದಿಭಿಃ. ತುಲಾ ಪುರುಷ ಅಂತಂದ್ರೆ ತುಲಾಭಾರ ಮಾಡಿಸ್ತಾರೆ ನೋಡಿ, ಅದನ್ನಿಲ್ಲಿ ಆಚಾರ್ಯ ಶಂಕರರು ತಿಳಿಸ್ತಾ ಇದ್ದಾರೆ. ತಥಾ ನ ದಾನೈಃ ಅಂದ್ರೇನು, ಆ ಪುರುಷ ಯಾವ ತೂಕವನ್ನು ಇಟ್ಟುಕೊಂಡಿರ್ತಾನೋ ಅಷ್ಟೇ ತೂಕದ ಭಾರವನ್ನು, ಚಿನ್ನವನ್ನು ದಾನ ಮಾಡುವಂಥದ್ದು ತುಲಾಭಾರ. ತಥಾ ನ ದಾನೈಃ ತುಲಾ ಪುರುಷಾದಿಭಿಃ ನ ಚ ಕ್ರಿಯಾಭಿಃ ಅಗ್ನಿಹೋತ್ರಾದಿಭಿಃ ಶ್ರೌತಾದಿಭಿಃ ನ ಅಪಿ ತಪೋಭಿಃ ಉಗ್ರೈಃ ಚಾಂದ್ರಾಯಣಾದಿಭಿಃ ಉಗ್ರೈಃ ಘೋರೈಃ ಏವಂ ರೂಪಃ ಯಥಾದರ್ಶಿತಂ ವಿಶ್ವರೂಪಂ ಯಸ್ಯ ಸೋಹಂ ಏವಂ ರೂಪಃ
ನ ಶಕ್ಯ ಅಹಂ ನೃಲೋಕೆ ಮನುಷ್ಯಲೋಕೆ ದ್ರಷ್ಟುಂ ತ್ವದನ್ಯೇನ ತ್ವತ್ತಃ ಅನ್ಯೇನ ಹೇ ಕುರು ಪ್ರವೀರ. ನೋಡಿ, ಆಚಾರ್ಯ ಶಂಕರರು ಒಂದೊಂದು ಪದಕ್ಕೂ ಎಷ್ಟು ಸ್ಪಷ್ಟವಾದಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ನೋಡುವ ಭಾಷ್ಯಾರ್ಥವನ್ನು. ಕುರುಪ್ರವೀರನೇ, ಅರ್ಜುನನೇ, ವೇದ ಯಜ್ಞ ಅಧ್ಯಯನಗಳಿಂದ ಈ ದರ್ಶನ ಶಕ್ಯವಿಲ್ಲ. 4 ವೇದಗಳ ಅಧ್ಯಯನಗಳಿಂದ, ಅವನ್ನು ಸರಿಯಾಗಿ ಅಧ್ಯಯನ ಮಾಡುವುದರಿಂದ ಮತ್ತು ಯಜ್ಞ ಅಧ್ಯಯನಗಳಿಂದಲೂ ಕೂಡ ಶಕ್ಯವಿಲ್ಲ. ವೇದಾಧ್ಯಯನಗಳನ್ನು ಮಾಡಿದ್ದರಿಂದಲೇ ಯಜ್ಞಾಧ್ಯಯನವೂ ಆಗಿ ಹೋಗಿರುವುದರಿಂದ, ಮತ್ತೆ ಯಜ್ಞಾಧ್ಯಯನವನ್ನು ಬೇರೆಯಾಗಿ ಹೇಳಿರುವುದು ಯಜ್ಞಗಳ ತಿಳುವಳಿಕೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಉಪಲಕ್ಷಣವಾಗಿರಲೆಂದು. ಮತ್ತು ತುಲಾಪುರುಷವೇ, ತನ್ನ ಭಾರದ ಚಿನ್ನವನ್ನು ಕೊಡುವ ದಾನ, ತುಲಾಪುರುಷವೇ ಮುಂತಾದ ದಾನಗಳಿಂದಲೂ ಶಕ್ಯವಿಲ್ಲ. ಅಗ್ನಿಹೋತ್ರವೇ ಮುಂತಾದ ಶ್ರೌತಾದಿ ಕರ್ಮಗಳಿಂದಲೂ ಶಕ್ಯವಿಲ್ಲ. ಉಗ್ರವಾದ ತಪಸ್ಸುಗಳಿಂದಲೂ, ಉಗ್ರವಾದ ಎಂದರೆ ಘೋರವಾದ ಚಾಂದ್ರಾಯಣವೇ ಮುಂತಾದವುಗಳಿಂದಲೂ ಶಕ್ಯವಿಲ್ಲ. ಚಾಂದ್ರಾಯಣ ಎನ್ನುವಂಥದ್ದು ಒಂದು ಉಗ್ರವಾದ ತಪಸ್ಸಿನ ಹೆಸರು. ಈ ಯಾವುದರಿಂದಲೂ ಏವಂ ರೂಪನಾದ ನಿನಗೆ ತೋರಿಸಿರುವಂಥ ವಿಶ್ವರೂಪವು ನನಗೆ ಇರುವುದರಿಂದ ಅಂಥ ನಾನು ಏವಂ ರೂಪನು, ಈ ರೂಪನಾದ ನನ್ನನ್ನು ನೃಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ, ನಿನ್ನನ್ನುಳಿದು ಬೇರೊಬ್ಬನಿಂದ ನೋಡುವುದಕ್ಕೆ ಶಕ್ಯವಿಲ್ಲ. ಬಹುಶಃ ನಾವು ಪ್ರಶ್ನೆ ಮಾಡಬಹುದು, ಯಾಕೆ ನಮಗೆ ಶಕ್ಯವಿಲ್ಲ? ಅರ್ಜುನನಿಗೆ ಮಾತ್ರ ಏಕೆ ಸಾಧ್ಯ? ಅರ್ಜುನನಿಗೆ ಸಾಧ್ಯ ಏಕೆಂದರೆ ಆತನಿಗೆ ದೈವಾನುಗ್ರಹವಾಗಿದೆ. ಆತನ ದೃಷ್ಟಿ ದಿವ್ಯ ದೃಷ್ಟಿಯಾಗಿದೆ. ಆದ್ದರಿಂದ ಸಾಧ್ಯವಿದೆ. ನಮಗೆ ಯಾಕೆ ಸಾಧ್ಯ ಇಲ್ಲ? ಯಾಕೆಂದ್ರೆ ನಾವು ಆ ದಿವ್ಯ ದೃಷ್ಟಿಯನ್ನು ಇಟ್ಟುಕೊಂಡಿಲ್ಲ. ಹೌದಲ್ಲ? ಅದೃಷ್ಟ ಪೂರ್ವಂ, ಅದೃಷ್ಟ, ದೃಷ್ಟ ನೋಡಿರುವುದು, ಅದೃಷ್ಟ ನೋಡದೆ ಇರುವುದು. ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಅದೃಷ್ಟ ಅಂತಂದ್ರೆ ಏನಪ್ಪಾ ನಿನಗೆ ಬಹಳ ಅದೃಷ್ಟ ಖುಲಾಯಿಸಿದೆ ಅಂತೇವೆ. ಅಲ್ಲಿ ಅದೃಷ್ಟ ಅಂದ್ರೆ ಅರ್ಥ ಕನ್ನಡದ ಭಾಷೆಯಲ್ಲಿ ಭಾಗ್ಯ ಅಂತ ಅರ್ಥ, ಸಂಪತ್ತು ಅಂತ ಅರ್ಥ, ಅನುಗ್ರಹ ಅಂತ ಅರ್ಥ. ಆದರೆ ಸಂಸ್ಕೃತದ ಅರ್ಥದಲ್ಲಿ ಅದೃಷ್ಟ, ದೃಷ್ಟ ನೋಡಿರುವುದು, ಅದೃಷ್ಟ ನೋಡದೇ ಇರುವುದು. ಯಾವುದು ನೋಡಿಲ್ಲ ನಾವು? ಭಗವಂತನ ವಿಶ್ವರೂಪವನ್ನು ನೋಡಿಲ್ಲ ನಾವು. ಹೌದಲ್ಲ? ಭಗವಂತನ ರೂಪವನ್ನು ನೋಡಬೇಕಾದ್ರೆ ಈ ಪ್ರಾಪಂಚಿಕ ಜಗತ್ತನ್ನು ನಾವು ಮರೆಯಬೇಕು. ಹೌದಲ್ಲ? ಪ್ರಾಪಂಚಿಕ ಜಗತ್ತು ಅಂದ್ರೆ ಅರ್ಥ ಏನು? ನಮಗೆ ಏನೇನು ಕಾಣಿಸ್ತಾ ಇದೆಯೋ ಕಣ್ಣುಗಳ ಮೂಲಕ, ಏನೇನು ಕೇಳಿಸ್ತಾ ಇದೆಯೋ ಕಿವಿಗಳ ಮೂಲಕ, ಏನೇನು ಸುಗಂಧಗಳನ್ನು ನಾವು ಆಘ್ರಾಣಿಸ್ತಾ ಇದ್ದೇವೆ ನಾಸಿಕದ ಮೂಲಕ, ಈ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಿಲ್ಲಬೇಕು. ದಿವ್ಯ ದೃಷ್ಟಿ ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ನೋಡುವಂಥದ್ದು, ಕಣ್ಣು ಮುಚ್ಚಿದಾಗ ನಿಮಗೆ ಕಾಣುವಂಥದ್ದು. ವಿಚಾರ ಮಾಡಿ, ಕಣ್ಣುಗಳನ್ನು ಯಾಕೆ ಮುಚ್ಕೊಳ್ಬೇಕು? ಎಲ್ಲ ಇಂದ್ರಿಯಗಳು ಸ್ತಬ್ಧವಾಗಬೇಕು, ನಿಶ್ಶಬ್ದವಾಗಬೇಕು, ನಮ್ಮನ್ನು ನಾವೇ ಮರೆಯಬೇಕು. ವಿಚಾರ ಮಾಡಿ. ಆದ್ದರಿಂದಲೇ ಪ್ರಾರಂಭದಲ್ಲಿ ನಾವು ಕರ್ಮಯೋಗದ ಅಭ್ಯಾಸ ಮಾಡಬೇಕು. ರಮಣ ಮಹರ್ಷಿಗಳು ಸುಂದರವಾಗಿ ವರ್ಣಿಸ್ತಾರೆ. ಚಿತ್ತ ಶುದ್ಧಿ ಮಾಡ್ಕೊಳ್ಬೇಕಾದ್ರೆ ಕರ್ಮಯೋಗದಿಂದ ಆರಂಭಿಸಬೇಕು ನಮ್ಮ ಸಾಧನೆಯನ್ನು. ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ ಉಪದೇಶ ಸಾರದಲ್ಲಿ ಭಗವಾನ್ ರಮಣ ಮಹರ್ಷಿಗಳು. ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದಧೌ ಪತನ ಕಾರಣಂ ಫಲಂ ಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ.
ಕರ್ಮಯೋಗದ ಅಭ್ಯಾಸ. ವಿಚಾರ ಮಾಡಿ. ವಿಶ್ವರೂಪ ದರ್ಶನವನ್ನು ನೋಡಬೇಕಾದ್ರೆ ಕರ್ಮಯೋಗ, ಭಕ್ತಿಯೋಗ, ಅಷ್ಟಾಂಗ ಯೋಗವನ್ನು ತಲುಪಿ ಜ್ಞಾನ ಯೋಗದ ಪ್ರವೇಶ ಮಾಡಬೇಕು ನಾವು. ವಿಚಾರ ಮಾಡಿ. ನಮ್ಮಲ್ಲಿ ಜ್ಞಾನ ಅಂಕುರಿಸಬೇಕಾದರೆ ನಮ್ಮಲ್ಲಿ ಭಕ್ತಿ ಉಗಮ ಆಗಿದೆ ಅಂತ ಅರ್ಥ. ಭಕ್ತಿಯಲ್ಲಿ ನಾವು ಜಾಗೃತರಾಗಿದ್ದರೆ ಜ್ಞಾನ ಉದಯಿಸುವುದು ಅತ್ಯಂತ ಸರಳ, ಅತ್ಯಂತ ಸುಲಭ, ಅತ್ಯಂತ ಸುಲಲಿತ. ವಿಚಾರ ಮಾಡಿ. ಡಾಕ್ಟರ್ ಡಿ ವಿ ಗುಂಡಪ್ಪನವರು ಬಹಳ ಸುಂದರವಾಗಿ ವರ್ಣಿಸ್ತಾರೆ ಯಾವ ರೀತಿಯಲ್ಲಿ ನಾವು ಚಿತ್ತ ಶುದ್ಧಿಯನ್ನು ಮಾಡಿಕೊಳ್ಳಬಹುದು. ಇರುವ ಕೆಲಸವ ಮಾಡು, ಕಿರಿದನದೆ ಮನಸ್ಸಿಟ್ಟು ತೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ, ಮಂಕುತಿಮ್ಮ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆಯದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ, ಆ ವಿವರ ನಿನ್ನೊಳಗೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಶೋಧಿಸು, ನಿನ್ನನ್ನು ನೀನೇ ಶೋಧಿಸಿಕೋ, ಶುದ್ಧ ಮಾಡಿಕೋ. ನಿನ್ನ ಆಂತರ್ಯದಲ್ಲೇ ಕಾಣುವುದು ಭಗವಂತನ ದರ್ಶನ. ಬೇರೆಲ್ಲೂ ಹೋಗ್ಬೇಕಾದಿಲ್ಲ ನಾವು. ಭಗವಂತನನ್ನು ನೋಡಬೇಕಾದ್ರೆ ನೀವು ಕುಳಿತಲ್ಲೇ ದರ್ಶಿಸಬಹುದು. ಬೇರೆ ಕಡೆ ಹೋಗಬೇಕಾದ್ರೆ ಯಾತ್ರೆಗೆ ಹೋಗಿ ಬನ್ನಿ, ಅಡ್ಡಿ ಇಲ್ಲ. ಭಗವಂತನ ದರ್ಶನ ಮಾಡಬೇಕು ಇಲ್ಲೇ ನೀವು ಕುಳಿತಿರುವ ಸ್ಥಳದಲ್ಲೇ. ಯಾವಾಗ? ಈಗಲೇ. ಹೌದಲ್ಲ? ಇಂಗ್ಲಿಷ್ನಲ್ಲಿ ಹೇಳ್ತೇವೆ ನಾವು ನೌ ಆ್ಯಂಡ್ ಹಿಯರ್. ನೌ, ಈಗ. ಹಿಯರ್, ಇಲ್ಲೇ. ವಿಚಾರ ಮಾಡಿ. ಒಂದು ವೇಳೆ ನಾವು ಆ ರೀತಿ ಆಗದೇ ಇದ್ದಲ್ಲಿ ಆ ನೌ ಅಂಡ್ ಹಿಯರ್, ಆ ಎರಡು ಇಂಗ್ಲಿಷ್ ಪದಗಳನ್ನು ಒಟ್ಟಿಗೆ ಸೇರಿಸಿ ಮತ್ತೊಂದು ಇಂಗ್ಲಿಷ್ ಪದವಾಗುತ್ತೆ. ಅದರ ಉಚ್ಚಾರಣೆ ಹೇಗಿರುತ್ತೆ? ನೋವೇರ್. NOWHERE, ನೋವೇರ್. ನೀವು ಈಗ ಮತ್ತು ಇಲ್ಲಿ ಭಗವಂತನನ್ನು ದರ್ಶಿಸಲು ಸಾಧ್ಯವಾಗದಿದ್ದಲ್ಲಿ ನೀವು ಭಗವಂತನನ್ನು ಎಲ್ಲೂ ಕೂಡ ದರ್ಶನ ಮಾಡಲು ಸಾಧ್ಯ ಇಲ್ಲ. ವಿಚಾರ ಮಾಡಿ. ತನ್ನ ಆಂತರ್ಯದಲ್ಲಿ, ತನ್ನ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರ, ನಿಮ್ಮ ಹೃದಯದ ಮಧ್ಯದಲ್ಲೇ ಸ್ಥಿತನಾಗಿರುವಂತಹ ಭಗವಂತನನ್ನು ತಾವು ನೋಡಲು ಸಾಧ್ಯವಾಗದಿದ್ದಲ್ಲಿ, ಶಕ್ಯವಾಗದಿದ್ದಲ್ಲಿ ನೀವು ಎಂತೆಂತಹ ಪುಣ್ಯಕ್ಷೇತ್ರಗಳಿಗೆ ಹೋದರೂ ನಿಮಗೆ ಭಗವಂತನ ದರ್ಶನ ಆಗುವುದಿಲ್ಲ. ಯಾಕೆ? ಇಲ್ಲೇ ನೋಡ್ಲಿಲ್ಲ ನೀವು, ಅಲ್ಲೆಲ್ಲಿ ಕಾಣುತ್ತೆ. ಹೌದಲ್ಲ? ಬಸವಣ್ಣನವರು ಬಹಳ ಸುಂದರವಾಗಿ ಹೇಳ್ತಾರೆ ವಚನದಲ್ಲಿ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅವ್ರು ಹೇಳ್ತಾ ಇರೋದು ಇನ್ನೊಂದು ಲೋಕ. ಈ ಮನುಷ್ಯ ಲೋಕದಲ್ಲೇ ನೀವು ಸರಿಯಾಗಿ ಬಾಳ್ಲಿಲ್ಲ, ನೀವು ಇನ್ನೊಂದು ಲೋಕದಲ್ಲಿ ಬಾಳ್ತೀರ ಅನ್ನೋದು ಏನು ಆಶ್ವಾಸನೆ ಕೊಡಬಹುದು ನಾವು? ಈ ಮನುಷ್ಯ ಲೋಕದಲ್ಲಿ ಬಾಳಿ ಬದುಕಿ ಸಂತೋಷವಾಗಿ ಬದುಕಿರುವ ಹಾಗೆ ತೋರಿಸಿ. ನೀವು ಎಲ್ಲೇ ಇರಿ ಸಂತೋಷವಾಗಿರುತ್ತೀರಿ, ಆನಂದವಾಗಿರುತ್ತೀರಿ. ನಿಮ್ಮ ಉಪಸ್ಥಿತಿ ಎಲ್ಲರಿಗೂ ಸಂತೋಷವನ್ನು ಕೊಡುವುದು. ಯಾಕೆ? ನೀವು ಸಂತೋಷವಾಗಿದ್ದೀರಿ. ನೀವೇ ದುಃಖವಾಗಿದ್ರೆ ಮತ್ತೊಬ್ಬರಿಗೆ
ಸಂತೋಷವನ್ನು ಸಂತಸವನ್ನು ಹಂಚಲು ಹೇಗೆ ಸಾಧ್ಯ? ಅವರಿಗೂ ನೀವು ದುಃಖವನ್ನೇ ಕೊಡ್ತೀರಿ. ಯಾಕೆ? ನೀವು ದುಃಖಿಗಳು. ಆದ್ದರಿಂದ ಮತ್ತೊಬ್ಬರಿಗೆ ಆ ದುಃಖವನ್ನೇ ಹಂಚ್ತೀರಿ ನೀವು, ಹೌದಲ್ಲ? ಆದ್ದರಿಂದ ಭಗವಂತನನ್ನು ನಾವು ಇಲ್ಲೇ ಈಗಲೇ ದರ್ಶಿಸಬೇಕು. ವಿಚಾರ ಮಾಡಿ. ಭಗವಂತ ಇನ್ನು ಮುಂದೆ ಯಾವ ರೀತಿ ಹೊಗಳ್ತಾ ಇದ್ದಾನೆ ನೋಡುವ. ಮುಂದಿನ ಶ್ಲೋಕದ ಪಾರಾಯಣ 2 ಬಾರಿ ಒಟ್ಟಿಗೆ. 49ನೆಯ ಶ್ಲೋಕ. ಮಾತೆ ವ್ಯಥಾ ಮಾಚ ವಿಮೂಢ ಭಾವ ದೃಷ್ಟ್ವಾ ರೂಪಂ ಘೋರಮೀದೃಂಗ್ಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾತೆ ವ್ಯಥಾ ಮಾಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಂಗ್ಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಎಲೈ ಅರ್ಜುನನೇ, ಅರ್ಜುನನಿಗೆ ಧೈರ್ಯ ತುಂಬಿ ತನ್ನ ಚತುರ್ಭುಜ ರೂಪವನ್ನು ಭಗವಂತ ಈಗ ತೋರಿಸ್ತಾ ಇದ್ದಾನೆ. ಕಾರಣ ಅರ್ಜುನನ ಪ್ರಾರ್ಥನೆಯನ್ನು ಮನ್ನಿಸಲು, ಹೌದಲ್ಲ? ಮಾ ತೇ ಯಥಾ ಮಾ ಚ ವಿಮೂಢ ಭಾವ ದೃಷ್ಟ್ವಾ ರೂಪಂ ಘೋರಂ ಈದೃಕ್. ಇಷ್ಟು ಚೆನ್ನಾಗಿದೆ ನೋಡಿ. ಈದೃಕ್ ಮಮ ಇದಂ ವ್ಯಪೇತಭೀಃ ಪ್ರೀತಮನಾಃ ಪುನಃ ತ್ವಂ ತತ್ ಏವ ಮೇ ರೂಪಂ ಇದಂ ಪ್ರಪಶ್ಯ. ನೋಡಪ್ಪ, ನೀನು ನನ್ನ ಸೌಮ್ಯವಾದ ರೂಪವನ್ನು ನೋಡಬೇಕು ಅಂತ ಕೇಳ್ಕೊಂಡಿಯಲ್ಲ, ಹಾಗೆ ನೋಡು ಈ ಸೌಮ್ಯವಾದ ರೂಪವನ್ನು. ಅನ್ವಯಾರ್ಥ ನೋಡಿಕೊಳ್ಳಿ. ಮಮ ಈ ದೃಕ್, ನನ್ನ ಈ ರೀತಿಯ, ಇದಂ ಘೋರಂ, ಈ ಭಯಂಕರವಾದ ರೂಪಂ ದೃಷ್ಟ್ವಾ, ಭಯಂಕರವಾದ ರೂಪವನ್ನು ನೋಡಿ, ತೇ ಯಥಾ ಮಾ, ನಿನಗೆ ವ್ಯಾಕುಲತೆಯು ಆಗಬಾರದು. ಚ ಮತ್ತು ವಿಮೂಢ ಭಾವ ಮಾ, ಮೂಢಭಾವವೂ ಸಹ ಆಗಬಾರದು. ತ್ವಂ ವ್ಯಪೇತಭೀಃ, ನೀನು ಭಯರಹಿತ ಮತ್ತು ಪ್ರೀತಮನಃ, ಪ್ರೀತಿಯುಕ್ತವಾದ ಮನಸ್ಸಿನವನಾಗಿ, ತತ್ ಏವ ಮೇ, ಅದೇ ನನ್ನ ಇದಂ ರೂಪಂ, ಈ ಶಂಖ ಚಕ್ರ ಗದೆ ಪದ್ಮಯುಕ್ತವಾದ ಚತುರ್ಭುಜ ರೂಪವನ್ನು ಪುನಃ ಪ್ರಪಶ್ಯ, ಮತ್ತೆ ನೀನು ನೋಡುವಂತವನಾಗು. ತಾತ್ಪರ್ಯ ನೋಡಿ. ನನ್ನ ಇಂತಹ ಭಯಂಕರ ರೂಪವನ್ನು ನೋಡಿ ನೀನು ಭಯಪಡಬೇಡ ಅಥವಾ ಮೂಢಭಾವವನ್ನು ಹೊಂದಬೇಡ. ನೀನು ಭಯರಹಿತನಾಗಿ ಪ್ರೀತಿಯುಕ್ತ ಮನಸ್ಸಿನಿಂದ ನನ್ನ ಅದೇ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಚತುರ್ಭುಜ ರೂಪವನ್ನು ಪುನಃ ನೋಡು. ಚತುರ್ಭುಜ ರೂಪವನ್ನು ತೋರಿಸಿದ ಬಳಿಕ ಮನುಷ್ಯ ರೂಪ ಧರಿಸಿದ್ದನ್ನು ಮುಂದೆ ಸಂಜಯ ವರ್ಣಿಸುವನು. ಈ ಚತುರ್ಭುಜ ರೂಪವನ್ನು ಈಗ ಅರ್ಜುನ ನೋಡ್ತಾ ಇದ್ದಾನೆ. ಅರ್ಜುನನ ಮನಸ್ಸಿನಲ್ಲಿ ಈಗ ಸ್ವಲ್ಪ ಸಮಾಧಾನ, ಪುನಃ ತನ್ನ ಒಂದು ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾನೆ. ನೋಡುವ ಆಚಾರ್ಯ ಶಂಕರರ ಭಾಷ್ಯವನ್ನು, 49ನೆಯ ಶ್ಲೋಕದ ಆಚಾರ್ಯರ ಶಂಕರರ ಭಾಷ್ಯ. ಮಾ ತೇ ವ್ಯಥಾ ಮಾ ಭೂತ್ ತೇ ಭಯಂ ಮಾ ಚ ವಿಮೂಢ ಭಾವ ವಿಮೂಢ ಚಿತ್ತತಾ ದೃಷ್ಟ್ವಾ ಉಪಲಭ್ಯ ರೂಪಂ ಘೋರಂ ಈದೃಕ್ ಯಥಾ ದರ್ಶಿತಂ ಮಮ ಇದಂ ವ್ಯಪೇತಭೀಃ ವಿಗತ ಭಯಃ ಪ್ರೀತಮನಾಶ್ಚ ಸನ್ ಪುನಃ ಭೂಯಃ ತ್ವಂ ತದೇವ ಚತುರ್ಭುಜಂ ರೂಪಂ ಶಂಖ ಚಕ್ರ ಗದಾಧರಂ ತವ ಇಷ್ಟಂ ರೂಪಂ ಇದಂ ಪ್ರಪಶ್ಯ. ನೋಡಪ್ಪ ಅರ್ಜುನ, ನೀನು ಇಷ್ಟಪಟ್ಟಂತಹ ಈ ಚತುರ್ಭುಜ ರೂಪವನ್ನು ನೋಡು.
ಭಾಷ್ಯಾರ್ಥ ನೋಡಿಕೊಳ್ಳಿ. ಇಂತಹ ಈ ವಿಶ್ವರೂಪವನ್ನು ನಾನು ತೋರಿಸಿದೆನಲ್ಲ, ಅಂಥ ನನ್ನ ಈ ಘೋರವಾದ ರೂಪವನ್ನು ಕಂಡು ನೋಡಿ ನಿನಗೆ ವ್ಯಥೆ ಬೇಡ, ನಿನಗೆ ಅಂಜಿಕೆಯಾಗದಿರಲಿ, ವಿಮೂಢ ಭಾವವೂ ಆಗದಿರಲಿ, ಚಿತ್ತದಲ್ಲಿ ವಿಮೋಹವೂ ಆಗದಿರಲಿ. ಅಂಜಿಕೆಯನ್ನಳಿದು ಹೆದರಿಕೆಯನ್ನು ಬಿಟ್ಟು ಪ್ರೀತಿಯನ್ನು ಹೊಂದಿದ ಮನಸ್ಸುಳ್ಳವನು ಆಗಿ ಮತ್ತೂ ಇನ್ನೊಮ್ಮೆ ನೀನು ಅದೇ 4 ತೋಳಿನ ಶಂಖ ಚಕ್ರ ಗದಗಳನ್ನು ಧರಿಸಿರುವ ನಿನಗೆ ಇಷ್ಟವಾದ ಈ ರೂಪವನ್ನು ನೋಡು. ಯಾವಾಗ ಚತುರ್ಭುಜ ರೂಪವನ್ನು ತೋರಿಸಿದನೋ ಆಗ ಮನಸ್ಸಿಗೆ ಹರ್ಷವಾಯಿತು ಅರ್ಜುನನಿಗೆ. ಈಗ ಸಂಜಯ ವರ್ಣಿಸ್ತಾ ಇದ್ದಾನೆ ಚತುರ್ಭುಜ ರೂಪದಿಂದ ಮನುಷ್ಯ ರೂಪವನ್ನು. ಹಿಂದೆ ಹೇಗೆ ಕೃಷ್ಣನಾಗಿ ಭಗವಂತ ಕಾಣಿಸಿಕೊಂಡಿದ್ದನೋ ಅದೇ ರೀತಿಯಾದ ರೂಪವನ್ನು ತೋರಿಸಿರುವುದನ್ನು ಸಂಜಯ ವರ್ಣನೆ ಮಾಡ್ತಾ ಇದ್ದಾನೆ. ನೋಡುವ 50ನೆಯ ಶ್ಲೋಕ ಒಟ್ಟಿಗೆ ಪಾರಾಯಣ ಮಾಡೋಣ 2 ಬಾರಿ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮಾ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮಾ. ಇತಿ ಅರ್ಜುನಂ ವಾಸುದೇವಃ ತಥಾ ಉಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯ ವಪುಃ ಮಹಾತ್ಮಾ. ಚತುರ್ಭುಜ ರೂಪವನ್ನು ತೋರಿಸಿದ ಬಳಿಕ ಮನುಷ್ಯ ರೂಪ ಧರಿಸಿದುದನ್ನು ಸಂಜಯನು ಮಾಡಿದ ವರ್ಣನೆ ಈ ಶ್ಲೋಕ. ಸಂಜಯ್ ಹೇಳ್ತಾನೆ, ಹೇ ರಾಜ, ಹೇ ರಾಜನ್, ಹೇ ಧೃತರಾಷ್ಟ್ರ, ವಾಸುದೇವ ಭಗವಾನ್ ವಾಸುದೇವನು ಅರ್ಜುನಂ ಅರ್ಜುನನಿಗೆ ಇತಿ ಉಕ್ತ್ವ ಈ ಪ್ರಕಾರ ಹೇಳಿ ಭೂಯ ತಥಾ ನಂತರ ಹಾಗೆಯೇ ಸ್ವಕಂ ರೂಪಂ ತನ್ನ ಚತುರ್ಭುಜ ರೂಪವನ್ನು ದರ್ಶಯಾಮಾಸ ತೋರಿಸಿದನು ಚ ಮತ್ತು ಪುನಃ ಮಹಾತ್ಮ ಮತ್ತೆ ಮಹಾತ್ಮನಾದ ಶ್ರೀಕೃಷ್ಣನು ಸೌಮ್ಯ ವಪುಃ ಭೂತ್ವಾ ಸೌಮ್ಯ ಮೂರ್ತಿಯಾಗಿ ಏನಂ ಭೀತಂ ಆ ಭಯಗ್ರಸ್ತನಾದ ಅರ್ಜುನನಿಗೆ ಆಶ್ವಾಸಯಾಮಾಸ ಧೈರ್ಯವನ್ನು ತುಂಬಿದನು. ತಾತ್ಪರ್ಯವನ್ನು ನೋಡಿಕೊಳ್ಳಿ. 50ನೆಯ ಶ್ಲೋಕದ ತಾತ್ಪರ್ಯ. ಸಂಜಯನು ಹೇಳಿದನು, ಭಗವಾನ್ ವಾಸುದೇವನು ಅರ್ಜುನನಲ್ಲಿ ಹೀಗೆ ಹೇಳಿ ಮತ್ತೆ ತನ್ನ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಪುನಃ ಮಹಾತ್ಮ ಶ್ರೀಕೃಷ್ಣನು ಸೌಮ್ಯ ರೂಪವನ್ನು ಧರಿಸಿ ಭಯಗ್ರಸ್ತನಾದ ಅರ್ಜುನನಿಗೆ ಧೈರ್ಯ ತುಂಬಿದನು. ನೋಡಿ, ಯಾವಾಗ ಆ ಸೌಮ್ಯ ರೂಪವನ್ನು ಅರ್ಜುನ ನೋಡಿದ ಮತ್ತಷ್ಟು ಅವನ ಮನಸ್ಸು ಶಾಂತವಾಯಿತು. ನೋಡುವ ಆಚಾರ್ಯ ಶಂಕರರ ಭಾಷ್ಯ 50ನೆಯ ಶ್ಲೋಕದ ಸಂಜಯನ ಉದ್ಗಾರ. ಇತಿ ಏವಂ ಅರ್ಜುನಂ ವಾಸುದೇವಃ ತಥಾಭೂತಂ ವಚನಂ ಉಕ್ತ್ವಾ ಸ್ವಕಂ ವಸುದೇವ ಗೃಹೇ ಜಾತಂ ರೂಪಂ ದರ್ಶಯಾಮಾಸ ದರ್ಶಿತವಾನ್ ಭೂಯಃ ಪುನಃ ಆಶ್ವಾಸಯಾಮಾಸ ಚ ಆಶ್ವಾಸಿತವಾಂಶ್ಚ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯ ವಪುಃ ಪ್ರಸನ್ನ ದೇಹ ಮಹಾತ್ಮ. ಹೀಗೆ ಈ ರೀತಿಯಲ್ಲಿ ಅರ್ಜುನನನ್ನು ಕುರಿತು ವಾಸುದೇವನು ಆ ಬಗೆಯ ಮಾತನ್ನು ಹೇಳಿ ತನ್ನ ವಸುದೇವನ ಮನೆಯಲ್ಲಿ ಹುಟ್ಟಿದ, ತನ್ನ ಎಂದರೆ ಪರಮಾತ್ಮನಿಗೆ ಗೊತ್ತಾಗಿರುವ ರೂಪವೆಂದರ್ಥವಲ್ಲ,
ಮುಂದಿನ ಶ್ಲೋಕದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಇದೆ, ಆಗ ನೋಡುವ. ವಸುದೇವನ ಮನೆಯಲ್ಲಿ ಹುಟ್ಟಿದ ರೂಪವನ್ನು ಮತ್ತೆ ಇನ್ನೊಮ್ಮೆ ತೋರಿಸಿದವನಾದನು ಮತ್ತು ಅಂಜಿಕೊಂಡಿರುವ ಈ ಅರ್ಜುನನನ್ನು ಮತ್ತೆ ಸೌಮ್ಯವಪುವಾಗಿ ಪ್ರಸನ್ನವಾದ ದೇಹವುಳ್ಳವನಾಗಿ ಆ ಮಹಾತ್ಮನು ಸಂತೈಸಿದನು, ಸಮಾಧಾನಗೊಳಿಸಿದನು. ಅರ್ಜುನನ ಈ ಮಾತು ತಿಳಿಸ್ತಾ ಇದೆ ಯಾವ ರೀತಿಯಲ್ಲಿ ಅವನಿಗೆ ಪರಮಾತ್ಮನ ದರ್ಶನವಾಯಿತು ಎನ್ನುವುದು ಅರ್ಜುನನ ಮಾತಿನಲ್ಲಿ ಮುಂದಿನ ಶ್ಲೋಕವಿದೆ. ಒಟ್ಟಿಗೆ ಪಾರಾಯಣ ಮಾಡುವ 2 ಬಾರಿ. 51ನೇ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೇಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೇಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಪದಚ್ಛೇದವನ್ನು ನೋಡಿಕೊಳ್ಳಿ. ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ತವ ಇದಂ ನಿನ್ನ ಈ ಸೌಮ್ಯಂ ಮಾನುಷಂ ರೂಪಂ ಅತಿ ಶಾಂತವಾದ ಮನುಷ್ಯ ರೂಪವನ್ನು ದೃಷ್ಟ್ವಾ ನೋಡಿ, ಇದಾನೀಂ ಸಚೇತಾಃ ಈಗ ನಾನು ಸ್ಥಿರಚಿತ್ತನಾಗಿದ್ದೇನೆ, ಸಂವೃತ್ತಃ ಅಸ್ಮಿ ಮತ್ತು ನನ್ನ ಸ್ವಾಭಾವಿಕವಾದ ಸ್ಥಿತಿಯನ್ನು, ಸಂವೃತ್ತಃ ಅಸ್ಮಿ ಪ್ರಕೃತಿಂ ಗತಃ ನನ್ನ ಸ್ವಾಭಾವಿಕವಾದ ಸ್ಥಿತಿಯನ್ನು ಪಡೆದಿದ್ದೇನೆ. ತಾತ್ಪರ್ಯವನ್ನು ನೋಡಿಕೊಳ್ಳಿ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ನಿನ್ನ ಈ ಅತಿಶಯವಾದ ಶಾಂತವಾದ ಮನುಷ್ಯ ರೂಪವನ್ನು ನೋಡಿ ಈಗ ನನ್ನ ಮನಸ್ಸು ಸ್ಥಿರವಾಗಿ ನಾನು ಸ್ವಾಭಾವಿಕ ಸ್ಥಿತಿಯನ್ನು ಹೊಂದಿರುವೆನು. ವಿಚಾರ ಮಾಡಿ, ಭಗವಂತನಿಗೆ ಯಾವ ರೂಪವೂ ಇಲ್ಲ. ಈ ಸೌಮ್ಯ ರೂಪ, ಚತುರ್ಭುಜ ರೂಪ, ಈ ವಿರಾಟ್ ರೂಪ ಇದೆಲ್ಲವೂ ಕೂಡ ಭಗವಂತನ ವಿವಿಧ ಅಭಿವ್ಯಕ್ತಿಗಳು. ಪರಮಾತ್ಮನಿಗೆ ಯಾವ ಆಕಾರ ಇಲ್ಲದೆ ಇರುವುದರಿಂದ ಯಾವುದೇ ಆಕಾರವನ್ನು ಪಡೆಯಲು ಸಾಧ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರಿಂದ ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಭಗವನ್, ನಾನು ಈಗ ಶಾಂತನಾಗಿದ್ದೇನೆ. ಯಾಕೆ? ನಿನ್ನ ಈ ಸೌಮ್ಯ ಭಾವವನ್ನು ನೋಡಿ ಆ ವಿಶ್ವರೂಪ ದರ್ಶನವಾದಾಗ ಆದಂತಹ ರೋಮಾಂಚನ, ಹರ್ಷ, ಭಯ ಈಗ ಇಲ್ಲ. ಯಾಕೆ? ನಾನೀಗ ವಾಪಸ್ಸಾಗಿದ್ದೇನೆ ನನ್ನ ಸ್ವಾಭಾವಿಕದ ಸ್ಥಿತಿಗೆ. ನೋಡಿ, ಆಚಾರ್ಯ ಶಂಕರರ ಭಾಷ್ಯ 51ನೇ ಶ್ಲೋಕ. ದೃಷ್ಟ್ವಾ ಇದಂ ಮಾನುಷಂ ರೂಪಂ ಮತ್ಸಖಂ ಪ್ರಸನ್ನಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಧುನಾ ಅಸ್ಮಿ ಸಂವೃತ್ತಃ ಸಂಜಾತಃ ಕಿಂ ಸಚೇತಾಃ ಪ್ರಸನ್ನಚಿತ್ತಃ ಪ್ರಕೃತಿಂ ಸ್ವಭಾವಂ ಗತಶ್ಚ ಅಸ್ಮಿ. ನನ್ನ ಗೆಳೆಯನಾದ ನಿನ್ನ ಸೌಮ್ಯವಾದ ಪ್ರಸನ್ನವಾದ ಈ ಮನುಷ್ಯ ರೂಪವನ್ನು ಕಂಡು, ಎಲೆ ಜನಾರ್ದನನೇ, ಈಗ ಆ ರೀತಿಯಲ್ಲಿ ಆಗಿರುವೆನು. ಹೀಗೆ ನಾನು ನನ್ನ ಸ್ವಾಭಾವಿಕ ರೂಪವನ್ನು ತಳೆದಿರುವೆನು. ಏನು ಆಗಿರುವೆನು ನಾನು ಎಂದರೆ, ಸಚೇತನಾಗಿ ಪ್ರಸನ್ನಚಿತ್ತನೂ ಪ್ರಕೃತಿಯನ್ನು ಸ್ವಭಾವವನ್ನು ಹೊಂದಿದವನು ನಾನು ಆಗಿರುವೆನು. ಬಹಳ ಚಂದ ಇದೆ. ಅತ್ಯಂತ ಸಂಕ್ಷಿಪ್ತವಾದಂತಹ ಆಚಾರ್ಯ ಶಂಕರರ ಭಾಷ್ಯ.
ಈಗ ನಾವು ವಿಚಾರ ಮಾಡೋಣ, ಏತಕ್ಕೆ ಅರ್ಜುನನಿಗೆ ಆ ಭಯ ಉಂಟಾಗಿದ್ದು ಪ್ರಾರಂಭದಲ್ಲಿ ವಿಶ್ವರೂಪವನ್ನು ನೋಡುತ್ತಿರುವಾಗ, ಈಗ ಯಾಕೆ ಮನಸ್ಸು ಶಾಂತವಾಯಿತು? ಬಹಳ ಚಂದ ಇದೆ, ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಗಮನವಿಟ್ಟು ಕೇಳಿ. ಸೂರ್ಯ ಮಂಡಲದ ದರ್ಶನವನ್ನು ನಾವು ಮಾಡಿದಾಗ ಯಾರಿಗೆ ಆಗಲಿ ಏನೂ ಅರ್ಥ ಆಗೋದಿಲ್ಲ. ಭಗವಂತನ ಲೆಕ್ಕಾಚಾರ ಅಸೀಮವಾದದ್ದು, ಅತೀತವಾದದ್ದು. ನಮ್ಮ ಮನಸ್ಸಿಗೂ ಕೂಡ ವಿಚಾರ ಮಾಡಲು ಸಾಧ್ಯವಿಲ್ಲ. ಮನಸ್ಸಿನ ವಿಚಾರಕ್ಕೂ ಕೂಡ ಮಿಗಿಲಾದದ್ದು. ವಿಚಾರ ಮಾಡಿ. ನಾವು ಕೇವಲ ಸಂಪೂರ್ಣ ಶರಣಾಗಬೇಕು, ಅಷ್ಟೇ ನಾವು ಮಾಡಬೇಕಾಗಿರೋದು. ಮಿಕ್ಕಿದ್ದೆಲ್ಲವನ್ನೂ ಕೂಡ ಗುರುಗಳು ನೋಡ್ಕೊಳ್ತಾರೆ ಭಗವಂತನ ರೂಪದಲ್ಲಿ. ವಿಚಾರ ಮಾಡಿ. ನಮಗೆ ಕಣ್ಣಿಗೆ ಕಾಣುತ್ತಿರುವ ತಂದೆ ತಾಯಿಗಳು, ತಾತ ಅಜ್ಜಿಯಂದಿರು, ಗುರುಗಳು, ಪ್ರತಿಯೊಬ್ಬರು ಕೂಡ ಭಗವಂತನ ಸಂದೇಶವನ್ನು ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಯಾವುದೇ ಹಿರಿಯರು ಮನೆಯಲ್ಲಿ ಮಕ್ಕಳ ಶ್ರೇಯಸ್ಸನ್ನೇ ಬಯಸ್ತಾರೆ, ಹೌದಲ್ಲ? ಯಾವ ತಂದೆ ತಾಯಿಗಳು ನನ್ನ ಮಗ ಕೆಟ್ಟು ಹೋಗಲಿ, ನನ್ನ ಮಗಳು ಹಾಳಾಗಿ ಹೋಗಲಿ, ಅವರ ಕನಸನಲ್ಲೂ ಕೂಡ ಆ ರೀತಿ ಪ್ರಾರ್ಥನೆ ಮಾಡೋದಿಲ್ಲ, ಹೌದಲ್ಲ? ಆ ಮಗ ದುಷ್ಟನೇ ಆಗಿರಲಿ, ಆ ಮಗಳು ಜಾರೆ ಆಗಿರಲಿ, ತಂದೆ ತಾಯಿಗಳು ಆಶೀರ್ವಾದವನ್ನು ಮಾಡ್ತಾರೆ. ಅವರಿಗೆ ಸದ್ಬುದ್ಧಿಯನ್ನು ಕೊಡು ತಂದೆ, ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡು, ಒಳ್ಳೆಯದಾಗಲಿ, ಅವರಿಗೆ ಚೆನ್ನಾಗಿರಲಿ ಮಕ್ಕಳು. ನೋಡಿ, ತಂದೆ ತಾಯಿಗಳು ದೇವತಾ ಸ್ವರೂಪಿಗಳು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದೆಲ್ಲವೂ ಕೂಡ ವೇದವಾಕ್ಯಗಳು. ಸುಮ್ಮನೆ ವೇದಗಳಲ್ಲಿ ಈ ವಾಕ್ಯಗಳನ್ನು ಹೇಳಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಕಷ್ಟು ಸಮಯ ಬೇಕು. ಅಷ್ಟು ಸುಲಭ ಅಲ್ಲ ಇದನ್ನು ಅರ್ಥ ಮಾಡಿಕೊಳ್ಳೋದು. ನಾವು ಈ 4 ವಾಕ್ಯಗಳಿಗೆ ಮತ್ತೊಂದು ವಾಕ್ಯ ಸೇರಿಸ್ತೇವೆ, ರಾಷ್ಟ್ರ ದೇವೋ ಭವ. ನಮ್ಮ ರಾಷ್ಟ್ರವನ್ನು ಗೌರವಿಸೋಣ, ಭಾರತ ಮಾತೆಯನ್ನು ಪೂಜಿಸೋಣ. ನಾವೆಲ್ಲರೂ ಕೂಡ ಪುಣ್ಯಶಾಲಿಗಳು ಭಾರತದಲ್ಲಿ ಹುಟ್ಟಲು. ವಿಚಾರ ಮಾಡಿ, ಭಾರತದಲ್ಲಿ ಮಾತ್ರ ಸರಿಯಾದಂತಹ ವಾತಾವರಣವಿದೆ ಬೆಳೆಯನ್ನು ಬೆಳೆಸಲು. ನೋಡಿ, ಕಾಲಕ್ಕೆ ತಕ್ಕಂತೆ ಮಳೆ, ಬಿಸಿಲು, ಗಾಳಿ, ಚಳಿ ಎಲ್ಲವೂ ಕೂಡ ಹದವಾಗಿದೆ ನಮ್ಮ ಭಾರತದಲ್ಲಿ. ಹೇರಳವಾಗಿ ನೀರಿನ ಅಸ್ತಿತ್ವ ಲಭ್ಯ. ಎಷ್ಟು ನದಿಗಳು, ಸಿಹಿ ನೀರು ನೋಡಿ, ಪ್ರಕೃತಿ ಮಾತೆ ಕೊಡ್ತಾ ಇದ್ದಾಳೆ. ರಾಷ್ಟ್ರ ದೇವೋ ಭವ. ನಮ್ಮ ಭಾರತವನ್ನು ದೇವಿಯಂತೆ ಪೂಜಿಸೋಣ. ಭಾರತ ಮಾತೆ ನೋಡಿ, ಮಾತೃಶಕ್ತಿಯನ್ನು ಕೊಟ್ಟಿದ್ದೇವೆ ನಮ್ಮ ರಾಷ್ಟ್ರಕ್ಕೆ. ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಪ್ರತಿಯೊಂದರಲ್ಲೂ ಕೂಡ ಭಗವಂತನನ್ನು ಕಾಣುವಂಥದ್ದು ಭಾರತೀಯರ ಸೌಜನ್ಯ. ಪ್ರಾಣಿಯಾಗಿರಲಿ, ಮರವಾಗಿರಲಿ, ಗಿಡವಾಗಿರಲಿ, ಮೂರ್ತಿಯಾಗಿರಲಿ, ಕಲ್ಲಾಗಿರಲಿ, ಮಣ್ಣಾಗಿರಲಿ, ಮರದ ಬೊಂಬೆಯಾಗಿರಲಿ, ಪ್ರತಿಯೊಂದರಲ್ಲೂ ಕೂಡ ನಾವು ಭಗವಂತನನ್ನು ನೋಡ್ತೇವೆ, ಕಾಣ್ತೇವೆ, ಪೂಜಿಸ್ತೇವೆ, ಆರಾಧಿಸ್ತೇವೆ, ಉಪಾಸನೆಯನ್ನು ಮಾಡ್ತೇವೆ. ವಿಚಾರ ಮಾಡಿ. ಬಾಕಿಯವರಿಗೆ ಇದೆಲ್ಲ ಸಾಧ್ಯ ಇಲ್ಲ. ಕೆಲವರು ನಂಬೋದೇ ಇಲ್ಲ ಇದನ್ನೆಲ್ಲ, ಹೌದಲ್ಲ? ಆದ್ರಿಂದ ಭಗವಂತ ಹೇಳೋದು, ಹೇ ಅರ್ಜುನ, ಇದು ತುಂಬಾ ಅತಿ ವಿರಳವಾದಂತಹ ದರ್ಶನಪ್ಪ.
ನಿನ್ನನ್ನು ಬಿಟ್ಟು ಮತ್ತಿನ್ಯಾರು ಕೂಡ ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಆ ದಿವ್ಯ ದೃಷ್ಟಿ ದಯಪಾಲಿಸಿರುವುದರಿಂದ ನಿನಗೆ ಇದನ್ನು ನೋಡಲು ಸಾಧ್ಯವಾಯಿತು. ಹೌದಲ್ಲ? ಆದ್ದರಿಂದ ನಮ್ಮ ಮನಸ್ಸನ್ನು, ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳೋಣ. ಪ್ರತಿಯೊಂದರಲ್ಲಿ ಆ ಭಗವಂತನ ಲೀಲೆಯನ್ನು ನೋಡೋಣ. ಮನಸ್ಸು ಅತ್ಯಂತ ಶಾಂತವಾಗುತ್ತೆ. ಆದ್ದರಿಂದ ಆ ಮನುಷ್ಯ ಆಕಾರವನ್ನು ನಾವು ಗಮನಿಸಿದಾಗ ನಮ್ಮ ಮನಸ್ಸು ಸ್ಥಿರವಾಗುತ್ತೆ, ಶಾಂತವಾಗುತ್ತೆ, ಸಡಿಲವಾಗುತ್ತೆ. ಹೌದಲ್ಲ? ಯಾರಿಗೆ ನೇರವಾಗಿ ಆ ನಿರ್ಗುಣ ನಿರಾಕಾರವನ್ನು ಧ್ಯಾನಿಸಲು ಸಾಧ್ಯವಿಲ್ಲವೋ ಅವರು ಸಗುಣ ಸಾಕಾರದ ಮೂರ್ತಿಯನ್ನು ಮನಸ್ಸಿನಲ್ಲಿ ದರ್ಶಿಸಿರಿ. ಆ ಮನಸ್ಸಿನ ಪರದೆಯ ಮೇಲೆ ಭಗವಂತನ ರೂಪವನ್ನು ಮೂಡಿಸಿಕೊಳ್ಳಿ, ದರ್ಶಿಸಿರಿ. ಮನಸ್ಸು ಏಕಾಗ್ರಗೊಳ್ಳುವುದು, ಸ್ಥಿರಚಿತ್ತವಾಗುವುದು, ಹರ್ಷಚಿತ್ತವಾಗುವುದು, ಮನಸ್ಸು ಶಾಂತವಾಗುವುದು. ಆದ್ದರಿಂದಲೇ ಭಗವಂತ ಈಗ ಮನುಷ್ಯ ರೂಪವನ್ನು ಅರ್ಜುನನಿಗೆ ತೋರಿಸುತ್ತಿದ್ದಾನೆ. ಇನ್ನು ಕೆಲವೇ ಶ್ಲೋಕಗಳು ಬಾಕಿ ಇವೆ, 3-4 ಶ್ಲೋಕಗಳಿವೆ. ಅದನ್ನು ನಾಳೆ ದಿವಸ ಮುಂದುವರಿಸೋಣ. ಮುಂದುವರಿಸಿ ಏಕಾದಶೋಧ್ಯಾಯದ ಸಂಪನ್ನತೆಯನ್ನು ನಾಳೆ ಸಂಜೆ ಮಾಡೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿಯ ಮಂತ್ರದೊಂದಿಗೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ ನಾಳೆ ಆದಿತ್ಯವಾಸರ. ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗಿ ಏಕಾದಶೋಧ್ಯಾಯದ ಸಂಪನ್ನತೆಗೆ ಪುನಃ ಸೇರೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.